ಕಾಂಗ್ರೆಸ್ ಆಗಿನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಿದಂಥದ್ದು, ಮುಂದೆ ಬಂದಂತ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಿದಂಥದ್ದು, ಇದೆಲ್ಲ ನಡೆದ ನಂತರ ವಾಜಪೇಯಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಆದ್ರೂ ಸಹ ಈ 33% ಮಹಿಳೆಯರಿಗೆ ಮೀಸಲು ಕೊಡ್ತಕ್ಕಂಥದ್ದು ಲೋಕಸಭೆಯಲ್ಲಿ ಬಂದಾಗ ಆಗಲೂ ಈ 33% ಕೊಡ್ತಕ್ಕಂಥದ್ದನ್ನು ವಿರೋಧ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಆಗಲೂ ಸಹ ನಂತರ 10 ವರ್ಷ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ಕಾರ ನಡೆಸಿದ್ರು. ಆ 10 ವರ್ಷದಲ್ಲೂ ಸಹ 33% ಮೀಸಲಾತಿಯನ್ನ ಕೊಡ್ತಕ್ಕಂಥದ್ದಲ್ಲಿ ಕಾಂಗ್ರೆಸ್ನ ನಡವಳಿಕೆ ಇವತ್ತು ನಮ್ಮ ರಾಜಕೀಯ ಇತಿಹಾಸದಲ್ಲಿ ಕಾಣ್ತೀವಿ. ಅವರು ಎಂದೂ ಸಹ ಮಹಿಳೆಯರ ಪರವಾಗಿ ಅವರಿಗೆ ಯಾವೊಂದು ಅವರ ರೈಟ್ಸ್ ನಾವು ಕೊಡಬೇಕು, ಅವ್ರ ಹಕ್ಕದು. ಇವತ್ತು ದೇಶದಲ್ಲಿ ಹಲವಾರು ರಂಗದಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವತ್ತು ಮಹಿಳೆಯರು ಎಲ್ಲಾ ಒಂದು ಸೆಕ್ಟರ್ನಲ್ಲೂ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಸಾಬೀತು ಮಾಡ್ಕೊಂಡು, ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ರಾಜ್ಯದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ವ್ಯವಸ್ಥೆ ಬಂದಿದೆ. ಯಶಸ್ವಿಯಾಗಿ ಮೀಸಲಾತಿಯ ವ್ಯವಸ್ಥೆಯನ್ನು ಉಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಲವಾರು ರಾಜ್ಯಗಳಲ್ಲಿ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 2023 ಈ ಒಂದು ವುಮೆನ್ ರಿಸರ್ವೇಶನ್ ಬಿಲ್ ಅನ್ನ ಪಾಸ್ ಮಾಡಿದಂಥದ್ದೇನಿದೆ, ನಾರಿ ಶಕ್ತಿ ರಿಸರ್ವೇಶನ್ ಬಿಲ್ ಅನ್ನ ಮಾಡಿರ್ತಕ್ಕಂಥ ಆ 23ರಲ್ಲಿ ಏನದು ಲೋಕಸಭೆಯಲ್ಲಿ ಯಶಸ್ವಿಯಾಗಿ ಬಿಲ್ ಪಾಸ್ ಆಯಿತು. 2024ರ ಲೋಕಸಭೆ ಚುನಾವಣೆಗೆ ಸಮಯದ ಅಭಾವ, ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಟ್ ಮಾಡತಕ್ಕಂಥದ್ದಕ್ಕೂ ಸಮಯದ ಅಭಾವದಿಂದ ಮಾಡ್ಲಿಕ್ಕಾಗಿಲ್ಲ. ಅದರಿಂದ 24ಕ್ಕೆ ರಿಸರ್ವೇಶನ್ ಅನ್ನ ಜಾರಿಗೆ ತರಲಿಕ್ಕೆ ಆಗಲಿಲ್ಲ. ಚುನಾವಣೆ 24ರ ಚುನಾವಣೆ ನಂತರ ಈಗೇನು ಮೊನ್ನೆ ಈ ಒಂದು ಡಿಲಿಮಿಟೇಷನ್ ಫಾರ್ಮೇಶನ್ ಮಾಡಬೇಕು ಅಂತಕ್ಕಂಥದಕ್ಕೆ ಕಮಿಷನ್ ಬಿಲ್ ತಂದ್ರು. ಅದರ ಮುಖಾಂತರ ಈಗಾಗಲೇ ದೇಶದಾದ್ಯಂತ ಜನಗಣತಿಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. 2027ನೇ ಇಸ್ವಿಯ ಒಳಗೆ ಈ ಜನಗಣತಿಯನ್ನ ಸಂಪೂರ್ಣಗೊಳಿಸಿ ಕಾರ್ಯವನ್ನು, ಅದ್ರ ಜೊತೆಯಲ್ಲಿ ಸೈಮಲ್ಟೇನಿಯಸ್ಲಿ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನು ರಚನೆ ಮಾಡಿ 2029ರ ಲೋಕಸಭೆ ಚುನಾವಣೆ 27 ಡೆಡ್ ಲೈನ್ ಕೊಟ್ಟಿದ್ರು. ಇದೆರಡು ಜನಗಣತಿ ಮತ್ತು ಡಿಲಿಮಿಟೇಷನ್ ಬೌಂಡ್ರಿ ಫಿಕ್ಸ್ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡ್ಲಿಕ್ಕೆ ತಂದಂತ ಬಿಲ್. ಇದರ ಮುಖಾಂತರ 29ರ ಚುನಾವಣೆಗೆ ಮೀಸಲಾತಿಯ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು, ನಾರಿ ಶಕ್ತಿ ಮೀಸಲಾತಿಯನ್ನು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದ್ದಂತೆ.